ಹುಮ್ನಾಬಾದ್ ಪಟ್ಟಣದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಅಧಿಕ ಮಾಸದ ನಿಮಿತ್ತ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಮಹಾಪೂಜೆ ಹಾಗೂ ಬ್ರಹ್ಮರಥೋತ್ಸವ ಉತ್ಸವದಲ್ಲಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ವೀರಗಂಗಾಧರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಭಾಗವಹಿಸಿ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಿ ದೇವರ ದರ್ಶನ ಪಡೆದು ನಾಡಿನ ಒಳಿತಿಗಾಗಿ ಶಾಸಕ ಸಿದ್ದು ಪಾಟೀಲ್ ಪ್ರಾರ್ಥಿಸಿದರು. ಶ್ರೀ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸದಾ ತಮ್ಮೆಲ್ಲರ ಮೇಲಿರಲಿ, ಎಲ್ಲರ ಬಾಳಿನಲ್ಲೂ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ನೆನೆಸಲಿ ಎಂದು ಹಾರೈಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಅಧಿಕ ಮಹೋತ್ಸವ ಅಂಗವಾಗಿ ಸತತ ಒಂದು ತಿಂಗಳ ಒಂದು ಭಜನೆ ಕಾರ್ಯಕ್ರಮ ಎಲ್ಲ ನಮ್ಮ ತಾಯಂದಿರ ಒಂದು ನೇತೃತ್ವದಲ್ಲಿ ನಡ್ಕೊಂಡು ಬಂದು ಇವತ್ತ ಈ ಒಂದು ಮುಕ್ತಾಯ ಕಾರ್ಯಕ್ರಮ ಮತ್ತು ಇವತ್ತಿನ ಈ ಒಂದು ತೇರಿನ ಎಳೆಯುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಈ ಹುಮ್ನಾಬಾದ್ ಪಟ್ಟಣದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ನಮ್ಮ ಆರಾಧ್ಯ ದೇವರಾದಂಥ ಶ್ರೀ ರೇಣುಕಾಗಂಧಾಧರ ಶಿವಾಚಾರ್ಯ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಅವೆಲ್ಲ ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಆ ದೇವರ ಒಂದು ದರ್ಶನ ಪಡ್ಕೊಂಡು ಪುನೀತರಾಗ್ತಾರಂತ ಈ ಒಂದು ರಥೋತ್ಸವದಲ್ಲಿ ನಾನು ಕೂಡ ಒಂದು ಬಂದು ಆ ದೇವರ ದರ್ಶನ ಒಂದು ಪಡ್ಕೊಂಡು ಇವತ್ತು ನಮ್ಮೆಲ್ಲ ಅಣ್ಣ ತಮ್ಮರು ಕೂಡ ಈ ಒಂದು ರಥೋತ್ಸವ ಮತ್ತು ಒಂದು ಪಾಲಿಕೆ ಉತ್ಸವ ಶ್ರೀ ಪದ್ಮತಿ ಅವರ ಪಾಲಿಕೆ ಉತ್ಸವನೂ ಕೂಡ ದೇವಸ್ಥಾನದಲ್ಲೇ ಬಹಳ ವೈಭವಪೂರಿತದಿಂದ ಮೆರವಣಿಗೆ ಆಗುತ್ತೆ. ಅದರಂತೆ ಈಗ ರಥೋತ್ಸವದ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ. ಧನ್ಯವಾದಗಳು. ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತಃ ಪ್ರಥಮದಲ್ಲಿ ವಿಷ್ಣು ಭಗವನನ್ನು ಸ್ಮರಿಸುತ್ತಾ ಇವತ್ತು ವಿಶೇಷವಾಗಿ 12 ಮಾಸದಲ್ಲಿ ಪವಿತ್ರವಾದಂಥ ಮಾಸ, 3 ವರ್ಷಕ್ಕೊಮ್ಮೆ ಬರುವಂಥ ಮಾಸ, ಅಧಿಕ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಒಂದು ತಿಂಗಳ ಪರ್ಯಂತರವಾಗಿ ನಮ್ಮ ವೆಂಕಟೇಶ್ವರ ಒಂದು ದೇವಸ್ಥಾನ ನಡೆಯುವಂಥ ಒಂದು ತಿಂಗಳ ಪರ್ಯಂತ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ಇವತ್ತು ಪದ್ಮಾವತಿ ಅಮ್ಮನವರ ಒಂದು ರಥೋತ್ಸವ ಜರುಗಿದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿದೆ. ಈ ವಿಶೇಷ ಅಂಗವಾಗಿ 12 ಮಾಸಗಳ ಶ್ರೇಷ್ಠವಾದಂಥ ಮಾಸ, ಅಧಿಕ ಮಾಸ, 3 ವರ್ಷಕ್ಕೊಮ್ಮೆ ಬರುವಂಥ ಇದು ಮಾಸದ ವಿಶಿಷ್ಟವಾದಂಥ ಒಂದು ಆಶೀರ್ವಾದವನ್ನು ಕೊಡುವುದರ ಮೂಲಕ ವೆಂಕಟೇಶ್ವರನ ಸ್ಮರಿಸುವಂಥದ್ದು ದಿನ ಅಂತೇಳಿ ಎಲ್ಲರೂ ಕೂಡ ಭಾವಿಸುತ್ತೇವೆ. ಈ ಮಾಸದಲ್ಲಿ ಪವಿತ್ರವಾದ ಮಾಸದಲ್ಲಿ ಹುಮ್ನಾಬಾದ್ ನಗರದ ಎಲ್ಲ ನನ್ನ ತಾಯಂದಿರು ಒಂದು ತಿಂಗಳ ಪರ್ಯಂತರವಾಗಿ ಸಂಭ್ರಮ ಸಡಗರದಿಂದ ಸೇರಿ ಆ ಭಗವಂತನ ಆರಾಧನೆ ಮಾಡಿದ್ದು ನಮಗೆಲ್ಲರಿಗೂ ಕೂಡ ಒಂದು ಸಂತೋಷ ತಂದರೆ ಈ ನಾಡು ಸಮೃದ್ಧಿ ಆಗಬೇಕಿತ್ತಂದರೆ ಕೇವಲ ಒಂದು ಮಾರ್ಗ, ಅದು ಭಕ್ತಿ ಮಾರ್ಗ. ಹುಮ್ನಾಬಾದ್ ನಗರದ ಪ್ರತಿಯೊಬ್ಬರಿಗೆ, ಯುವಕರಿಗೆ ಹಾಗೂ ನಮ್ಮ ಎಲ್ಲ ಹೆಣ್ಣುಮಕ್ಕಳಿಗೆ ನೋಡ್ತಾ ಇದ್ದರೂ ಹುಮ್ನಾಬಾದ್ನಲ್ಲಿ ಧರ್ಮ ಅಭಿವೃದ್ಧಿ ಆಯ್ತಾ ಇದ್ದಿದ್ದು ನಮ್ಮ ಕಂಡು ಬಹಳ ಸಂತೋಷ ಅನ್ನಿಸ್ತಾ ಇದೆ. ಈಗಾಗಲೇ ರಥೋತ್ಸವಕ್ಕೆ ಚಾಲನೆ ನೀಡಲಿಕ್ಕೆ ಹುಮ್ನಾಬಾದ್ ಜನತೆ ಶಾಸಕರಾಗಿರುವಂಥ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲರು ಕೂಡ ಇಲ್ಲಿ ಭಾಗವಹಿಸಿದ್ದು ನಮಗೆ ಒಂದು ಸಂತೋಷ ತಂದರೆ ಈ ನಾಡಿನ ಎಲ್ಲರಿಗೂ ಕೂಡ ಆ ಭಗವಂತ, ವಿಷ್ಣು ಭಗವಂತ ಹಾಗೂ ವೀರಭದ್ರ ಮಹಾಸ್ವಾಮಿ ತಮ್ಮೆಲ್ಲರ ಬಾಳಲ್ಲಿ ಆರೋಗ್ಯ, ಐಶ್ವರ್ಯ, ಸಿರಸಂಪತ್ತನ್ನು ಕರುಣಿಸಿ ಕಾಪಾಡಲಿ ಎಂಬ ಮಾತನ್ನು ಹೇಳಿ ಮುಂಬರುವ ದಿನಗಳಲ್ಲಿ ಇನ್ನೂ ಕೂಡ ವಿಜೃಂಭಣೆ ರೀತಿಯಿಂದ ಸಹಸ್ರ ಸಂಖ್ಯೆಯಲ್ಲಿ ಈ ರಥೋತ್ಸವಕ್ಕೆ ಚಾಲನೆ ಕೊಡೋಣ ಅಂತೇಳಿ ಹೇಳಿ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು ಹೇಳೋದ್ರ ಮೂಲಕ ನಮ್ಮ ಮಾತಿಗೆ ವಿರಾಮ ಕೊಟ್ಟು ಶುಭ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.